ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಥುನ್. ಇಂದು ನಾವು ಕರ್ನಾಟಕದ ಹಸಿರು ಹೃದಯಕ್ಕೆ ಪ್ರಯಾಣಿಸುತ್ತಿದ್ದೇವೆ. ಪ್ರಕೃತಿಯ ಮಡಿಲಿನಲ್ಲಿ ಮಲಗಿರುವ ಒಂದು ಅದ್ಭುತ ನಗರ. ಕಾಫಿಯ ಸುಗಂಧದಿಂದ ಜಗತ್ತಿಗೆ ಪರಿಚಿತವಾದ ನೆಲ. ಪರ್ವತಗಳು, ಜಲಪಾತಗಳು, ಕಾಡುಗಳು, ದೇವಾಲಯಗಳು ಮತ್ತು ಇತಿಹಾಸದ ಕಥೆಗಳನ್ನು ಹೊತ್ತಿರುವ ಭೂಮಿ. ಅದು ನಮ್ಮ ಹೆಮ್ಮೆ, ನಮ್ಮ ಚಿಕ್ಕಮಗಳೂರು. ಸ್ನೇಹಿತರೆ, ಇಂದಿನ ಚಿಕ್ಕಮಗಳೂರು ಜಿಲ್ಲೆ ಹಿಂದೆ ಕಡೂರು ಜಿಲ್ಲೆ ಎಂದು ಕರೆಯಲ್ಪಡುತ್ತಿತ್ತು. ಆಡಳಿತದ ಹೃದಯವಾಗಿದ್ದ ಕಡೂರು ಇತಿಹಾಸದ ಮಹತ್ವದ ಅಧ್ಯಾಯವಾಗಿದೆ. ಚಿಕ್ಕಮಗಳೂರು ಎಂಬ ಹೆಸರಿನ ಅರ್ಥ ಚಿಕ್ಕ ಮಗಳ ಊರು, ಅಂದರೆ ಸಣ್ಣ ಮಗಳ ಊರು. ಸಖರಾಯಪಟ್ಟಣದ ಮುಖ್ಯಸ್ಥ ರುಕ್ಮಾಂಗದ ಕಿರಿಯ ಮಗಳಿಗೆ ವರದಕ್ಷಿಣೆಯಾಗಿ ನೀಡಿದ ಸ್ಥಳವು ಚಿಕ್ಕಮಗಳೂರು, ಆದರೆ ಹಿರಿಯ ಮಗಳಿಗೆ ನೀಡಿದ ಸ್ಥಳ ಹಿರೇಮಗಳೂರು. ಶಾಸನಗಳಲ್ಲಿ ಇವುಗಳನ್ನು ಕಿರಿಯ ಮುಗುಳಿ ಮತ್ತು ಪಿರಿಯ ಮುಗುಳಿ ಎಂದು ಕರೆಯಲಾಗುತ್ತಿತ್ತು. ಹೊಯ್ಸಳರು ಮತ್ತು ಬಾಬಾ ಬುಡನ್ಗಿರಿಗಳ ಇತಿಹಾಸದೊಂದಿಗೆ ಬೆಸೆದುಕೊಂಡಿರುವ ಇದು ಭಾರತದಲ್ಲಿ ಕಾಫಿ ಬೆಳೆಯ ತವರು ಎಂದೇ ಪ್ರಸಿದ್ಧವಾಗಿದೆ. ಸ್ಥಳೀಯ ಪುರಾಣಗಳ ಪ್ರಕಾರ ಈ ಪ್ರದೇಶವನ್ನು ಸಖರಾಯಪಟ್ಟಣದ ಮುಖ್ಯಸ್ಥ ರುಕ್ಮಾಂಗದನು ತನ್ನ ಕಿರಿಯ ಮಗಳಿಗೆ ವರದಕ್ಷಿಣೆಯಾಗಿ ನೀಡಿದ್ದರಿಂದ ಚಿಕ್ಕಮಗಳೂರು ಎಂಬ ಹೆಸರು ಬಂತು. ಹಿರಿಯ ಮಗಳಿಗೆ ನೀಡಿದ ಸ್ಥಳ ಹಿರೇಮಗಳೂರು ಮತ್ತು ಕಿರಿಯ ಮಗಳಿಗೆ ನೀಡಿದ ಸ್ಥಳ ಚಿಕ್ಕಮಗಳೂರು. ಕಿರಿಯ ಮುಗುಳಿ ಮತ್ತು ಪಿರಿಯ ಮುಗುಳಿ ಎಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಪ್ರದೇಶವು ಹೊಯ್ಸಳ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು. ಇವರ ಶೈಲಿಯ ಕೋದಂಡರಾಮ ದೇವಾಲಯ ಇಲ್ಲಿನ ವಿಶೇಷತೆ. ಬಾಬಾ ಬುಡನ್ಗಿರಿ ಶ್ರೇಣಿಯಲ್ಲಿ ಬಾಬಾ ಬುಡನ್ ಎಂಬ ಸಂತರು ಕಾಫಿ ಬೀಜಗಳನ್ನು ತಂದು ಬೆಳೆಸಿದ ನಂತರ ಚಿಕ್ಕಮಗಳೂರು ಭಾರತದ ಕಾಫಿ ಸಂಸ್ಕೃತಿಯ ಕೇಂದ್ರವಾಯಿತು. ಇಲ್ಲಿ ಜಾಮಿಯಾ ಮಸೀದಿ, ಹೊಸ ಸೇಂಟ್ ಜೋಸೆಫ್ ಕ್ಯಾಥೆಡ್ರಲ್ ಮತ್ತು ಹಿರೇಮಗಳೂರಿನಲ್ಲಿ ಜಡೇಮುನಿಯ ಈಶ್ವರ ದೇವಾಲಯವಿದೆ. ಚಿಕ್ಕಮಗಳೂರು ಪ್ರದೇಶವು ಪಶ್ಚಿಮ ಘಟ್ಟಗಳ ಭಾಗವಾಗಿದ್ದು ಅತ್ಯಂತ ಪ್ರಾಚೀನ ಕಾಲದಿಂದಲೇ ಜನವಸತಿ ಕಂಡಿದೆ. ಇಲ್ಲಿ ಹಲವಾರು ಶಾಸನಗಳು ದೊರೆತಿವೆ. ಗಂಗರು, ಚಾಲುಕ್ಯರು, ಹೊಯ್ಸಳರು ಈ ಪ್ರದೇಶವನ್ನು ಆಳಿದ್ದಾರೆ. ಹೊಯ್ಸಳ ಸಾಮ್ರಾಜ್ಯದ ಕಾಲದಲ್ಲಿ ಚಿಕ್ಕಮಗಳೂರು ಪ್ರದೇಶ ಅಭಿವೃದ್ಧಿ ಕಂಡಿತು. ಅದ್ಭುತ ದೇವಾಲಯಗಳು ನಿರ್ಮಾಣವಾದವು. ಶಿಲ್ಪಕಲೆ ಅತ್ಯುನ್ನತ ಮಟ್ಟ ತಲುಪಿತು. ಅಮೃತಾಪುರದ ಅಮೃತೇಶ್ವರ ದೇವಾಲಯ, ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ಇವು ಹೊಯ್ಸಳರ ಶಿಲ್ಪಕಲೆಯ ಸಾಕ್ಷಿಗಳು. 17ನೇ ಶತಮಾನದಲ್ಲಿ ಸೂಫಿ ಸಂತ ಬಾಬಾ ಬುಡನ್ ಯಮನ್ ದೇಶದಿಂದ 7 ಕಾಫಿ ಬೀಜಗಳನ್ನು ತಂದರು ಎಂದು ಹೇಳಲಾಗುತ್ತದೆ. ಅವರು ಅವನ್ನು ಬಾಬಾ ಬುಡನ್ಗಿರಿ ಪರ್ವತದಲ್ಲಿ ನೆಟ್ಟರು. ಅಲ್ಲಿಂದಲೇ ಭಾರತದಲ್ಲಿ ಕಾಫಿ ಬೆಳೆ ಆರಂಭವಾಯಿತು. ಇಂದು ಭಾರತದಲ್ಲಿ ಕಾಫಿ ಎಂದರೆ ಮೊದಲು ನೆನಪಾಗುವುದು ಚಿಕ್ಕಮಗಳೂರು. ಚಿಕ್ಕಮಗಳೂರು ಎಂದರೆ ಕೇವಲ ಒಂದು ನಗರವಲ್ಲ, ಅದು ಒಂದು ಅನುಭವ. ಬೆಳಗ್ಗಿನ ಮಂಜು, ಹಸಿರು ತೋಟಗಳ ನಡುವೆ ಹರಿಯುವ ಗಾಳಿ, ಪಕ್ಷಿಗಳ ಕೂಗು, ಪರ್ವತಗಳ ಮಧ್ಯೆ ಸೂರ್ಯೋದಯ ಇವು ಮನಸ್ಸಿಗೆ ಶಾಂತಿ ನೀಡುವ ಕ್ಷಣಗಳು. ಮುಳ್ಳಯ್ಯನಗಿರಿ ಬೆಟ್ಟವು ಕರ್ನಾಟಕದ ಅತ್ಯುನ್ನತ ಶಿಖರ. ಸಮುದ್ರ ಮಟ್ಟದಿಂದ ಸುಮಾರು 1930 ಮೀಟರ್ ಎತ್ತರದಲ್ಲಿದೆ. ಬೆಳಗ್ಗಿನ ಸೂರ್ಯೋದಯ ಇಲ್ಲಿ ನೋಡಿದರೆ ಜೀವನದಲ್ಲಿ ಮರೆಯಲಾಗದ ಅನುಭವ. ಟ್ರೆಕ್ಕಿಂಗ್ ಪ್ರಿಯರಿಗೆ ಇದು ಸ್ವರ್ಗ. ಬಾಬಾ ಬುಡನ್ಗಿರಿಯು ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರುವ ಪರ್ವತ. ದತ್ತಾಪೀಠ ಇಲ್ಲಿ ಇದೆ. ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ಇದು ಸಾಮರಸ್ಯದ ಸಂಕೇತ. ಚಿಕ್ಕಮಗಳೂರು ಜಲಪಾತಗಳ ನಾಡು. ಹೆಬ್ಬೆ ಜಲಪಾತ, ಕಲ್ಲತ್ತಗಿರಿ ಜಲಪಾತ, ಮಾಣಿಕ್ಯಧಾರ. ಮಳೆಗಾಲದಲ್ಲಿ ಇವು ಸ್ವರ್ಗದ ದೃಶ್ಯ ನೀಡುತ್ತವೆ. ಇಲ್ಲಿಯವರೆಗೆ ನಾವು ಚಿಕ್ಕಮಗಳೂರಿನ ಇತಿಹಾಸ, ಕಾಫಿಯ ಆರಂಭ, ಪರ್ವತಗಳ ಮಹತ್ವ ನೋಡಿದೆವು. ಈಗ ನಾವು ಅದರ ಪ್ರಕೃತಿ, ಸಂಪತ್ತು, ರಾಷ್ಟ್ರೀಯ ಉದ್ಯಾನಗಳು, ನದಿಗಳು ಮತ್ತು ಅರಣ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಕುದುರೆಮುಖವು ಪ್ರಕೃತಿಯ ಅದ್ಭುತ ರೂಪ. ಕುದುರೆಮುಖ ಎಂದರೆ ಕುದುರೆಯ ಮುಖದ ಆಕಾರ ಹೊಂದಿರುವ ಪರ್ವತ. ದೂರದಿಂದ ನೋಡಿದರೆ ನಿಜವಾಗಿಯೂ ಕುದುರೆಯ ತಲೆಯಂತೆ ಕಾಣುತ್ತದೆ. ಇದು ಕರ್ನಾಟಕದ 3ನೇ ಅತಿ ಎತ್ತರದ ಶಿಖರಗಳಲ್ಲಿ ಒಂದು. ಸಮುದ್ರ ಮಟ್ಟದಿಂದ ಸುಮಾರು 1894 ಮೀಟರ್ ಎತ್ತರದಲ್ಲಿದೆ. ಈ ಕುದುರೆಮುಖದಲ್ಲಿ
ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನವಿದೆ. ಈ ರಾಷ್ಟ್ರೀಯ ಉದ್ಯಾನವನವು ಜೀವ ವೈವಿಧ್ಯತೆಯ ಖಜಾನೆಯಾಗಿದೆ. ಇಲ್ಲಿ ಕಂಡುಬರುವ ಪ್ರಾಣಿಗಳೆಂದರೆ ಚಿರತೆ, ಕಾಡಾನೆ, ಕಾಡುಕುರಿ, ಸಾಂಬಾರ್ ಜಿಂಕೆ, ಮಲಬಾರ್ ದೈತ್ಯ ಅಳಿಲು. ಪಕ್ಷಿಗಳಲ್ಲಿ ಆನ್ಬಿಲ್, ಕಿಂಗ್ಫಿಷರ್, ಗಿಳಿಗಳು. ಮಳೆಗಾಲದಲ್ಲಿ ಈ ಪ್ರದೇಶ ಸಂಪೂರ್ಣ ಹಸಿರು ಹಾಸಿನಂತೆ ಕಾಣುತ್ತದೆ. ಮಂಜು ಒದ್ದಿದ ಬೆಳಿಗ್ಗೆ ಇಲ್ಲಿ ನಿಂತರೆ ಪ್ರಕೃತಿಯ ಧ್ವನಿ ಕೇಳಿಸಿಕೊಳ್ಳುತ್ತದೆ. ಚಿಕ್ಕಮಗಳೂರು ಅನೇಕ ನದಿಗಳ ಹುಟ್ಟೂರು. ತುಂಗಾ ನದಿ, ಭದ್ರಾ ನದಿ, ಹೇಮಾವತಿ ನದಿ. ಈ ನದಿಗಳು ಕರ್ನಾಟಕದ ಕೃಷಿಗೆ ಜೀವನಾಡಿಯಾಗಿವೆ. ಚಿಕ್ಕಮಗಳೂರು ಎಂದರೆ ಕೇವಲ ಪ್ರಕೃತಿ ಅಲ್ಲ, ಇದು ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಕೇಂದ್ರವೂ ಹೌದು. ಶೃಂಗೇರಿ ಶಾರದಾ ಪೀಠ ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳಲ್ಲಿ ಒಂದಾಗಿದೆ. ಶಾರದಾಂಬಾ ದೇವಿ ಇಲ್ಲಿ ಆರಾಧ್ಯ ದೇವತೆ. ಶೃಂಗೇರಿಯ ವಾತಾವರಣ ಶಾಂತ ಮತ್ತು ಪವಿತ್ರ. ತುಂಗಾ ನದಿ ತೀರದಲ್ಲಿ ಇರುವ ಈ ಕ್ಷೇತ್ರಕ್ಕೆ ವರ್ಷಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅನ್ನಪೂರ್ಣೇಶ್ವರಿ ದೇವಿಗೆ ಸಮರ್ಪಿತ. ಈ ದೇವಾಲಯದಲ್ಲಿ ಎಲ್ಲ ಭಕ್ತರಿಗೆ ಉಚಿತ ಅನ್ನಪ್ರಸಾದ ನೀಡಲಾಗುತ್ತದೆ. ಇದು ದಾನ ಮತ್ತು ಸೇವೆಯ ಪ್ರತೀಕ. ಕಳಸೇಶ್ವರ ದೇವಾಲಯವು ಭದ್ರಾ ನದಿ ತೀರದಲ್ಲಿದೆ. ಇದು ಪ್ರಾಚೀನ ಶಿವಕ್ಷೇತ್ರ. ಪರ್ವತಗಳ ನಡುವೆ ಹಿರೇಕೊಳಲೆ ಕೆರೆ ಇದೆ. ಈ ಕೆರೆ ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತದ ಅದ್ಭುತ ದೃಶ್ಯ ನೀಡುತ್ತದೆ. ಕರ್ನಾಟಕದ ದೊಡ್ಡ ಕೆರೆಗಳಲ್ಲಿ ಒಂದಾದ ಅಯ್ಯನ ಕೆರೆ ಚಿಕ್ಕಮಗಳೂರಿನಲ್ಲಿದೆ. ಇದು ಕೃಷಿಗೆ ನೀರು ಪೂರೈಸುತ್ತದೆ. ಚಿಕ್ಕಮಗಳೂರಿನ ಬೆಳಗ್ಗೆ ಹೇಗಿರುತ್ತೆ ಗೊತ್ತಾ? ಮಂಜು ಒದ್ದಿದ ತೋಟಗಳು, ತಂಪಾದ ಗಾಳಿ, ಮರಗಳ ನೆರಳಿನಲ್ಲಿ ಸಾಲು ಸಾಲಾಗಿ ನಿಂತಿರುವ ಕಾಫಿ ಗಿಡಗಳು. ಇಲ್ಲಿನ ವಿಶೇಷತೆ ಎಂದರೆ ಕಾಫಿ ಕಾಯಿಯನ್ನು ಕೈಯಲ್ಲಿ ಕೀಳಲಾಗುತ್ತದೆ. ಕೆಂಪು ಬಣ್ಣದ ಕಾಫಿ ಚರಿಕಾಯಿ ನಂತರ ಸಂಸ್ಕರಣೆಗೆ ಹೋಗುತ್ತದೆ. ಕಾಫಿಯನ್ನು ಸಂಸ್ಕರಣೆ ಮಾಡುವ ಮೊದಲು ಕಾಫಿ ಬೀಜಗಳನ್ನು ಗಿಡದಿಂದ ಕೈಯಲ್ಲಿ ಬೇರ್ಪಡಿಸುತ್ತಾರೆ. ನಂತರ ಇದನ್ನು ಒಣಗಿಸುತ್ತಾರೆ. ಬೀಜವನ್ನು ಬೇರ್ಪಡಿಸಿದ ನಂತರ ಹುರಿಯುತ್ತಾರೆ ಮತ್ತು ಪುಡಿ ಮಾಡಿ ಮಾನ್ಸೂನ್ ವಿಧಾನದಲ್ಲಿ ಮಳೆಯ ತೇವದಲ್ಲಿ ಕಾಫಿ ಸಂಸ್ಕರಣೆ ಮಾಡಲಾಗುತ್ತದೆ. ಇದು ವಿಶಿಷ್ಟ ರುಚಿ ನೀಡುತ್ತದೆ. ಇಲ್ಲಿನ ಸಂಸ್ಕೃತಿ ಮತ್ತು ಹಬ್ಬಗಳೆಂದರೆ ದಸರಾ, ದೀಪಾವಳಿ, ಯುಗಾದಿ. ಹಬ್ಬಗಳ ಸಮಯದಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಗ್ರಾಮೀಣ ಭಾಗಗಳಲ್ಲಿ ಯಕ್ಷಗಾನ ಮತ್ತು ಜನಪದ ಕಲೆಗಳು ಕಾಣಬಹುದು. ಇಲ್ಲಿನ ವಿಶೇಷವಾದ ಆಹಾರವೆಂದರೆ ಅಕ್ಕಿ ರೊಟ್ಟಿ, ಕಾಯಿ ಪಲ್ಯ, ಫಿಲ್ಟರ್ ಕಾಫಿ, ಬೆಲ್ಲದ ತಿಂಡಿಗಳು. ಇಲ್ಲಿನ ಫಿಲ್ಟರ್ ಕಾಫಿ 1 ಕಪ್ ಕುಡಿದರೆ ಮರೆಯಲಾಗದು. ಇಲ್ಲಿನ ರಾಜಕೀಯ ಮಹತ್ವವೆಂದರೆ 1978ರಲ್ಲಿ ಭಾರತದ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಕ್ಷೇತ್ರದಿಂದ ಲೋಕಸಭೆಗೆ ಗೆದ್ದು ಬಂದರು. ಇದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಅಧ್ಯಾಯ. ಸಂತ ಸೂಫಿ ಬಾಬಾ ಬುಡನ್ ಕಾಫಿ ಪರಿಚಯಿಸಿದ ನಂತರ ಬ್ರಿಟಿಷರು ಈ ಪ್ರದೇಶದ ಹವಾಮಾನ ಮತ್ತು ಎತ್ತರವನ್ನು ಗಮನಿಸಿದರು. 1800ರ ದಶಕದಲ್ಲಿ ಬ್ರಿಟಿಷರು ದೊಡ್ಡ ಪ್ರಮಾಣದಲ್ಲಿ ಕಾಫಿ ತೋಟಗಳನ್ನು ಆರಂಭಿಸಿದರು. ವಿಶಾಲ ಎಸ್ಟೇಟ್ಗಳು ನಿರ್ಮಾಣವಾದವು. ಚಿಕ್ಕಮಗಳೂರು ಭಾರತದಲ್ಲಿ ಕಾಫಿ ಉತ್ಪಾದನೆಯ ಕೇಂದ್ರವಾಗಿ ಬೆಳೆಯಿತು. ಇಂದಿಗೂ ಅನೇಕ ಹಳೆಯ ಬ್ರಿಟಿಷ್ ಬಂಗಲೆಗಳು ತೋಟಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಚಿಕ್ಕಮಗಳೂರು ಪಶ್ಚಿಮ ಘಟ್ಟಗಳ ಭಾಗವಾಗಿರುವುದರಿಂದ ಇದು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್. ಇಲ್ಲಿ ಕಂಡುಬರುವ ಪ್ರಮುಖ ಮರಗಳೆಂದರೆ ಟೀಕ್, ರೋಸ್ವುಡ್, ಸ್ಯಾಂಡಲ್ವುಡ್, ಜಾಕ್ ಫ್ರೂಟ್. ಮಸಾಲೆ ಬೆಳೆಗಳೆಂದರೆ ಮೆಣಸು, ಏಲಕ್ಕಿ, ಲವಂಗ. ಕಾಫಿ ತೋಟಗಳ ನಡುವೆ ಇವು ಸಹ ಬೆಳೆಸಲಾಗುತ್ತದೆ. ಚಿಕ್ಕಮಗಳೂರು ಟ್ರೆಕ್ಕಿಂಗ್ ಪ್ರಿಯರಿಗೆ ಪರಿಪೂರ್ಣ ಸ್ಥಳ. ಮುಳ್ಳಯ್ಯನಗಿರಿ, ಬಾಬಾ ಬುಡನ್ ಗಿರಿ, ಕುದುರೆಮುಖ ಇವು ಕರ್ನಾಟಕದ ಅತ್ಯಂತ ಜನಪ್ರಿಯ ಟ್ರೆಕ್ಕಿಂಗ್ ಮಾರ್ಗಗಳಲ್ಲಿ ಒಂದಾಗಿವೆ. ನದಿಗಳು, ಹುಲ್ಲಿನ ಮೈದಾನಗಳು, ಕಾಡು ಎಲ್ಲವೂ ಒಂದೇ ಟ್ರೆಕ್ನಲ್ಲಿ ಸಿಗುತ್ತದೆ. ಮಳೆಗಾಲದಲ್ಲಿ ಚಿಕ್ಕಮಗಳೂರು ಸಂಪೂರ್ಣ ಬದಲಾಗುತ್ತದೆ. ಮಂಜು, ಹಸಿರು ಹೊದಿಕೆ, ಜಲಪಾತಗಳ ಗರ್ಜನೆ. ಆದರೆ ರಸ್ತೆಗಳಲ್ಲಿ ಜಾರಿ ಅಪಾಯವೂ ಇರುತ್ತದೆ. ಫೋಟೋಗ್ರಫಿಗಳ ಸ್ಥಳಗಳೆಂದರೆ ಹಿರೇಕೊಳಲೆ ಕೆರೆ, ಮುಳ್ಳಯ್ಯನಗಿರಿ ಸೂರ್ಯೋದಯ, ಕಾಫಿ ತೋಟಗಳ ಬೆಳಗಿನ ಮಂಜು, ಜಲಪಾತಗಳ ಲಾಂಗ್ ಎಕ್ಸ್ಪೋಜರ್ ಶಾಟ್. ಪ್ರತಿ ಕೋನದಲ್ಲಿ ಒಂದು ಚಿತ್ರ. ಚಿಕ್ಕಮಗಳೂರಿನ ಜನ ಸರಳ ಮತ್ತು ಆತಿಥ್ಯಶೀಲರು. ಬಹುತೇಕ ಜನರು ಕಾಫಿ ಕೃಷಿ, ಮೆಣಸು ಬೆಳೆ, ಅರಣ್ಯ ಉದ್ಯೋಗ, ಪ್ರವಾಸೋದ್ಯಮ
ಗ್ರಾಮೀಣ ಭಾಗಗಳಲ್ಲಿ ಇನ್ನೂ ಸಂಪ್ರದಾಯಬದ್ಧ ಮನೆಗಳು ಕಾಣುತ್ತವೆ. ಚಿಕ್ಕಮಗಳೂರಿನ ಆರ್ಥಿಕತೆಯ ಆಧಾರವೆಂದರೆ ಕಾಫಿ ರಫ್ತು, ಮಸಾಲೆ ಬೆಳೆ, ಪ್ರವಾಸೋದ್ಯಮ, ಅರಣ್ಯ ಸಂಪತ್ತು. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಬೆಂಗಳೂರಿನಿಂದ ಸುಮಾರು 240 ಕಿಲೋಮೀಟರ್ ದೂರವಿದ್ದು, ರಸ್ತೆ ಪ್ರಯಾಣದಲ್ಲಿ ಕಾಣುವ ದೃಶ್ಯಗಳೆಂದರೆ ಹಸಿರು ಹೊಲಗಳು, ಪರ್ವತ ದಾರಿಗಳು, ಮಂಜು ತುಂಬಿದ ಬೆಳಗ್ಗೆ. ಬೈಕ್ ರೈಡ್ಗಳಿಗೆ ಇದು ಕನಸಿನ ದಾರಿ. ನೀವು ಒಂದು ಬೆಳಗ್ಗೆ ಕಾಫಿ ತೋಟದಲ್ಲಿ ನಿಂತಿದ್ದೀರಿ, ಗಾಳಿ ತಂಪಾಗಿದೆ, ಪಕ್ಷಿಗಳ ಕೂಗು ಕೇಳುತ್ತಿದೆ, ಹಸಿರು ಮರಗಳ ನಡುವೆ ಸೂರ್ಯಕಿರಣಗಳು ಒಳನುಗ್ಗುತ್ತಿವೆ, ಹಸ್ತದಲ್ಲಿ ಒಂದು ಬಿಸಿ ಫಿಲ್ಟರ್ ಕಾಫಿ. ಇದೇ ಚಿಕ್ಕಮಗಳೂರು. ಚಿಕ್ಕಮಗಳೂರು ಏಕೆ ವಿಶೇಷವೆಂದರೆ ಕರ್ನಾಟಕದ ಅತ್ಯುನ್ನತ ಶಿಖರ, ಕಾಫಿಯ ಹುಟ್ಟೂರು, ಜೀವ ವೈವಿಧ್ಯತೆ, ಆಧ್ಯಾತ್ಮಿಕ ಕೇಂದ್ರ, ಸಾಹಸ ಪ್ರವಾಸ, ಇವು ಎಲ್ಲವೂ ಒಂದೇ ಜಿಲ್ಲೆಯಲ್ಲಿ. ಚಿಕ್ಕಮಗಳೂರಿನ ಕಾಲರೇಖೆ ನೋಡುವುದಾದರೆ ಪ್ರಾಚೀನ ಕಾಲದಲ್ಲಿ ಗಂಗರು ಮತ್ತು ಚಾಲುಕ್ಯರು, ಹೊಯ್ಸಳರ ಕಾಲದಲ್ಲಿ ದೇವಾಲಯಗಳ ಸುವರ್ಣಯುಗ, 17ನೇ ಶತಮಾನದಲ್ಲಿ ಕಾಫಿಯ ಆಗಮನ, ಬ್ರಿಟಿಷ್ ಕಾಲದಲ್ಲಿ ಕಾಫಿ ತೋಟಗಳ ವಿಸ್ತರಣೆ, ಸ್ವಾತಂತ್ರ್ಯಾನಂತರ ಕೃಷಿ ಮತ್ತು ಪ್ರವಾಸೋದ್ಯಮ ಬೆಳವಣಿಗೆ, ಆಧುನಿಕ ಯುಗದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾಫಿ ಮಾರುಕಟ್ಟೆ. ಚಿಕ್ಕಮಗಳೂರು ಪಶ್ಚಿಮ ಘಟ್ಟಗಳ ಭಾಗವಾಗಿದೆ. ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವಿಶ್ವ ಹೆರಿಟೇಜ್ ಪಟ್ಟಿಯಲ್ಲಿ ಸೇರಿವೆ. ಇದು ಜಗತ್ತಿನ ಅತ್ಯಂತ ಜೀವ ವೈವಿಧ್ಯತೆ ಹೊಂದಿರುವ ಪ್ರದೇಶಗಳಲ್ಲಿ ಒಂದು. ಇಲ್ಲಿ ಇರುವ ಕಾಡುಗಳು ಕರ್ನಾಟಕದ ಹವಾಮಾನ ಸಮತೋಲನಕ್ಕೆ ಸಹಕಾರಿಯಾಗಿವೆ. ಒಂದು ಕಾಫಿ ಕಪ್ಪಿನ ಹಿಂದೆ ಒಬ್ಬ ರೈತನ ಪರಿಶ್ರಮ, ಮಂಜಿನಲ್ಲಿ ಕೆಲಸ, ಕಾಯಿ ಕೀಳುವುದು, ಒಣಗಿಸುವುದು, ಹುರಿಯುವುದು ಮತ್ತು ಕೊನೆಗೆ ನಿಮ್ಮ ಕೈಗೆ ತಲುಪುವುದು. ಚಿಕ್ಕಮಗಳೂರಿನ ಕಾಫಿ ಒಂದು ಅದ್ಭುತ ಜೀವನ ಶೈಲಿ. ಚಿಕ್ಕಮಗಳೂರಿಗೆ ಭೇಟಿ ನೀಡಬೇಕಾದ 10 ಕಾರಣಗಳೆಂದರೆ ಕರ್ನಾಟಕದ ಅತ್ಯುನ್ನತ ಶಿಖರ, ಕಾಫಿಯ ಹುಟ್ಟೂರು, ಜೀವ ವೈವಿಧ್ಯತೆ, ಜಲಪಾತಗಳ ಸೌಂದರ್ಯ, ರಾಷ್ಟ್ರೀಯ ಉದ್ಯಾನಗಳು, ಆಧ್ಯಾತ್ಮಿಕ ಕೇಂದ್ರಗಳು, ಟ್ರೆಕ್ಕಿಂಗ್ ಮಾರ್ಗಗಳು, ಹಸಿರು ತೋಟಗಳು, ಶಾಂತ ವಾತಾವರಣ, ಆತಿಥ್ಯಶೀಲ ಜನರು. ಇಲ್ಲಿನ ಕೆಲವು ಅಪರೂಪದ ಸಂಗತಿಗಳೆಂದರೆ ಕೆಲ ಕಾಫಿ ತೋಟಗಳು 150 ವರ್ಷ ಹಳೆಯವು. ಮಳೆಗಾಲದಲ್ಲಿ ಕೆಲವು ಪ್ರದೇಶಗಳಲ್ಲಿ ವರ್ಷಕ್ಕೆ 3000 ಮಿಲಿಮೀಟರ್ ಮಳೆಯಾಗುತ್ತದೆ. ಅನೇಕ ಹಳೆಯ ಬ್ರಿಟಿಷ್ ಬಂಗಲೆಗಳು ಇನ್ನೂ ಉಳಿದಿವೆ. ಕೆಲವು ಕಾಡು ಪ್ರದೇಶಗಳು ಇನ್ನೂ ಸಂಪೂರ್ಣ ಅನ್ವೇಷಿಸಲ್ಪಟ್ಟಿಲ್ಲ. ನೀವು ಒಂದು ಸಂಜೆ ಹಿರೇಕೊಳಲೆ ಕೆರೆಯ ಬಳಿ ನಿಂತಿದ್ದೀರಿ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದಾನೆ. ಪರ್ವತಗಳು ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಿವೆ. ಗಾಳಿ ನಿಧಾನವಾಗಿ ಬೀಸುತ್ತಿದೆ. ನೀವು ಮೌನವಾಗಿ ನಿಂತು ಪ್ರಕೃತಿಯನ್ನು ನೋಡುತ್ತೀರಿ. ಆ ಕ್ಷಣದಲ್ಲಿ ನಿಮಗೆ ಮನಸ್ಸಿನ ಶಾಂತಿ ಸಿಗುತ್ತದೆ. ಇದೇ ಚಿಕ್ಕಮಗಳೂರು. ಚಿಕ್ಕಮಗಳೂರು ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ, ಅದು ಪ್ರಕೃತಿಯ ಪಾಠಶಾಲೆ, ಇತಿಹಾಸದ ಪುಸ್ತಕ, ಕಾಫಿಯ ಸುಗಂಧ, ಭಕ್ತಿಯ ದಾರಿಯೊಂದು, ಸಾಹಸದ ಸ್ವರ್ಗ. ಇಲ್ಲಿ ಬರುವ ಪ್ರತಿಯೊಬ್ಬರೂ ಒಂದು ನೆನಪು ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಮತ್ತೆ ಬರಬೇಕೆಂದು ಆಸೆಪಡುತ್ತಾರೆ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಈ ಅದ್ಭುತ ಜಿಲ್ಲೆಯನ್ನು ಕಾಪಾಡೋಣ. ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ, ಪ್ರಕೃತಿಯನ್ನು ಹಾನಿ ಮಾಡಬೇಡಿ, ಸ್ಥಳೀಯ ರೈತರನ್ನು ಬೆಂಬಲಿಸೋಣ, ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಿಥುನ್ ಡೈರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಮಿಥುನ್. ಮತ್ತೆ ಒಂದು ಹೊಸ ಪ್ರಯಾಣದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.